ಹೆಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗೂಗಲ್ ಅಸಿಸ್ಟೆಂಟ್ನ ಕ್ರೇಜಿ ಸೆಟ್ಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸೆಟ್ಟಿಂಗ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಎಲ್ಲರೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಮೊಬೈಲ್ನ ಹುಡ್ಕೊಳ್ಳೋಕ್ಕಾಗಿರ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ಲ ಇಷ್ಟ ಆಗುತ್ತೆ. ಅಂಥ ಒಂದು ಒಳ್ಳೆ ಸೆಟ್ಟಿಂಗ್. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ನಿಮ್ಮ ಗೂಗಲ್ ಅಸಿಸ್ಟೆಂಟ್ನ ನೀವು ಏನಾದರೂ ನೀವು ಹೆಸರಿಟ್ಟು ಕರಿಬೇಕು ಅಂದರೆ ನೀವು ಕರೆದ ತಕ್ಷಣ ಅದು ನಿಮ್ಮ ಮೊಬೈಲ್ ರಿಂಗ್ ಆಗುತ್ತೆ. ಅದನ್ನ ಯಾವ ರೀತಿ ನೀವು ಸೆಟ್ಟಿಂಗ್ನ ಇಟ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ಹೇ ಚಿನ್ನ ಅಂತ ನೀವು ಏನಾದರೂ ಕರೆದ್ರಿ ಅಂದರೆ ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ರಿಂಗ್ ಆಗುತ್ತೆ. ಅದನ್ನ ಯಾವ ರೀತಿ ಸೆಟ್ಟಿಂಗ್ ಇಟ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೀವು ಮೊದಲು ಇದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಮ ಗೂಗಲ್ನ ಆ್ಯಪ್ನ ಓಪನ್ ಮಾಡಿಕೊಂಡು ಸೆಟ್ಟಿಂಗ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಸೆಟ್ಟಿಂಗ್ನಲ್ಲಿ ನಿಮಗೆ ಈ ಒಂದು ಆಪ್ಷನ್ಸ್ಗಳಿರುತ್ತೆ ಎಲ್ಲ ಕೂಡ. ನೋಡಿ, ಈಗ ಇಲ್ಲಿ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ ಆಪ್ಷನಲ್ಲಿ ಗೂಗಲ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಗೂಗಲ್ ಅಸಿಸ್ಟೆಂಟ್ನಲ್ಲಿ ನೀವು ಹಾಗೆ ಕೆಳಗಡೆ ಬಂದರೆ ನಾನು ಹೋದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಇಲ್ಲಿ ರೂಟೀನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗೆ. ಈ ರೂಟೀನ್ ಆಪ್ಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿಯಪ್ಪ ಅಂದರೆ ರೂಟೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಟಾಸ್ಕ್ಗಳಿರುತ್ತೆ. ಅದಕ್ಕೆ ನೀವು ರೂಟೀನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೂಟೀನಲ್ಲಿ ನೀವು ಇಲ್ಲಿ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ಗೆ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಸ್ನಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಪರ್ಸ್ನಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಒಂದು ಟೈಟಲ್ನ ಹಾಕಬೇಕು. ನೀವು ಯಾವ ರೀತಿ ಟೈಟಲ್ ಅಂದರೆ ಇಲ್ಲಿ ನೀವೇನಾದರೂ ಒಂದು ಟೈಟಲ್ನ ಇಡಬೇಕು. ಈಗ ನಾನು ಒಂದು ಆಪ್ಷನ್ನ ಟೈಟಲ್ ಆಗಿ ಇಡ್ತೀನಿ. ಫೈಂಡ್ ಮೈ ಫೋನ್ ಅಂತ ನಾನು ಒಂದು ಟೈಟಲ್ನ ಹಾಕ್ತೀನಿ. ಅಂದರೆ ನನ್ನ ಮೊಬೈಲ್ನ ನಾನು ಫೈಂಡ್ ಮಾಡೋದಕ್ಕೆ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೋಡ್ತಾ ಇರ್ಬೋದು ಸ್ಟಾರ್ಟರ್ಸ್ ಅಂದರೆ ನೀವು ಯಾವ ರೀತಿ ಅದಕ್ಕೆ ಏನಾದರೂ ಕರಿಬೇಕು ಅಂದರೆ ಇಲ್ಲಿ ಆ್ಯಡ್ ಸ್ಟಾರ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವೆನ್ ಐ ಸೇ ಟು ಗೂಗಲ್ ಅಸಿಸ್ಟೆಂಟ್ ಅಂತ ಇದರಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಹೇ ಗೂಗಲ್ ಆದ ತಕ್ಷಣ ನೀವು ಅದಕ್ಕೆ ಏನು ಕರೀತೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು ನಾನಿಲ್ಲಿ ಹೇ ಚಿನ್ನ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇದು ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಹೇ ಚಿನ್ನ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅನ್ಕೊಳ್ಳಿ. ನನಗೆ 2 ಏನು ಹಾಕಿದ್ದೀನಿ ಅಂದರೆ ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ, ಇದನ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಆ್ಯಡ್ ಆ್ಯಕ್ಷನ್ ಅಂದರೆ ಆ್ಯಕ್ಷನ್ ಏನಾಗಬೇಕು ಈ ಆ್ಯಕ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಟ್ರೈ ಆ್ಯಡಿಂಗ್ ಯುವರ್ ಓನ್ ಅಂತ ನೀವು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಮತ್ತೊಂದು ಸಾರಿ ತೋರಿಸ್ತೀನಿ. ಇಲ್ಲಿ ಆ್ಯಡ್ ಆ್ಯಕ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರೈ ಆ್ಯಡಿಂಗ್ ಯುವರ್ ಓನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಆ್ಯಕ್ಷನ್ ಏನಾಗಬೇಕಂದ್ರೆ ಅದನ್ನ ಬರೀಬೇಕು. ಏನಪ್ಪ ಅಂದರೆ ವೇರ್ ಈಸ್ ಮೈ ಮೊಬೈಲ್, ವೇರ್ ಈಸ್ ಮೈ ಫೋನ್ ಅಂತಾರು ಹಾಕಿಲ್ಲ, ವೇರ್ ಈಸ್ ಮೈ ಡಿವೈಸ್ ಅಂತಾನು ನೀವು ಹಾಕ್ಬೋದು. ಇದನ್ನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಮಾಡಬೇಕಾಗತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನೀವು ಹೇ ಚಿನ್ನ ಅಂತ ಏನಾದರೂ ಕರೆದ್ರಿ ಅಂದರೆ ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ರಿಂಗ್ ಆಗುತ್ತೆ. ನಾನು ಇದನ್ನ ಆನ್ ಮಾಡ್ಕೊಂಡು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪ್ಲೇ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈಗ ನಾನು ಸೆಟ್ಟಿಂಗ್ನ ಆನ್ ಮಾಡಿದ್ದೀನಿ. ಈಗ ಎಲ್ಲ ಬ್ಯಾಕ್ ಬರ್ತೀನಿ. ನೋಡ್ತಾ ಇರೋದು ಪೂರ್ತಿಯಾಗಿ ಬ್ಯಾಕ್ ಹೋಗಿದ್ದೀನಿ. ಈಗ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಹೇ ಗೂಗಲ್, ಈಗ ನಾನು ಮೈಕ್ರೋಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಪ್ಲೇ ಆಗ್ತಾ ಇಲ್ಲ. ಅಂದರೆ ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಈಗ ಆನ್ ಇದೆ, ಅದಕ್ಕೋಸ್ಕರ ಅದು ಪ್ಲೇ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಹೇ ಗೂಗಲ್ ಅನದರ್ ಆ್ಯಪ್ ಈಸ್ ಯೂಸಿಂಗ್ ಮೈಕ್ರೋಫೋನ್ ಅಂತ ಬರ್ತಾ ಇದೆ. ನಾನು ಬೇಕಾದರೆ ಇನ್ನೊಂದು ಮೊಬೈಲ್ನಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ನೀವು ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ. ಇದು ನಿಮಗೆ ವರ್ಕ್ ಆಗಲಿಲ್ಲ ಅಂದರೆ ನೀವು ಕಾಮೆಂಟ್ ಮಾಡ್ಬೋದು. ಇದು ತುಂಬ ಖಂಡಿತವಾಗೂ ಕೂಡ ವರ್ಕ್ ಆಗುತ್ತೆ. ನಿಮ್ಮ ಮೊಬೈಲ್ ಆಟೋಮೆಟಿಕ್ಕಾಗಿ ರಿಂಗ್ ಆಗುತ್ತೆ. ನಾನು ಇದನ್ನ ವರ್ಕ್ ಮಾಡಿದ್ದೀನಿ. ನಿಮಗೆ ಈ ಸೆಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ಕೂಡ ಈಗ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಅದನ್ನು ಸೆಟ್ಟಿಂಗ್ನ ಆನ್ ಮಾಡ್ಕೋಬೋದು. ಇದು ತುಂಬಾ ವರ್ಕ್ ಆಗುತ್ತೆ. ನೀವು ಎಲ್ಲರೂ ಕೂಡ ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ಒಂದ್ಸಲ ಯೂಸ್ ಮಾಡಿ ನೋಡಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಫೇಸ್ ಆಯ್ತಪ್ಪ ಅಂದರೆ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ನಾನು ನಿಮಗೆ ರಿಪ್ಲೈ ಕೂಡ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.